ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಮಿಳುನಾಡು ಎಂದಾಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವುದು ದೇವಾಲಯಗಳ ಬೀಡು ಅಂತ. ಮಾತ್ರವಲ್ಲ, ಉತ್ತರದಲ್ಲಿ ಪೂರ್ವ ಘಟ್ಟಗಳಿಂದ, ಪಶ್ಚಿಮದಲ್ಲಿ ನೀಲಗಿರಿ ಮಲೆಗಳು, ಆನಮಲೆ ಹಾಗೂ ಪಾಲಕ್ಕಾಡಿನಿಂದ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಿಂದ, ಆಗ್ನೇಯದಲ್ಲಿ ಮನ್ನಾರ್ಕಾರಿ ಪಾಲ್ಕ್ ಜಲಸಂಧಿಯಿಂದ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದಿಂದ ಸುತ್ತುವರಿಯಲ್ಪಟ್ಟಿದೆ. ತಮಿಳುನಾಡು ಹಲವು ನೈಸರ್ಗಿಕ ಸಂಪನ್ಮೂಲಗಳಿಗೆ, ದ್ರಾವಿಡ ವಾಸ್ತುಶಿಲ್ಪ ಶೈಲಿಯ ಭವ್ಯವಾದ ಹಿಂದೂ ದೇವಾಲಯಗಳಿಗೆ, ಗಿರಿಧಾಮಗಳಿಗೆ, ಸಮುದ್ರ ತೀರದ ವಿಹಾರಧಾಮಗಳಿಗೆ, ತೀರ್ಥಯಾತ್ರಾ ಸ್ಥಳಗಳಿಗೆ ಹಾಗೂ 5 ಯುನೆಸ್ಕೋ ವಿಶ್ವ ಪಾರಂಪರಿಕ ನಿವೇಶನಗಳಿಗೆ ಬೀಡಾಗಿದೆ. ಎತ್ತ ನೋಡಿದರಂತ ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಾಲಯಗಳಿಗೆ ತಮಿಳುನಾಡು ಹೆಸರುವಾಸಿ. ಅಂತಹ 10 ಪುಣ್ಯಕ್ಷೇತ್ರಗಳ ಪೈಕಿ ಇವತ್ತಿನ ಸಂಚಿಕೆಯ ಮೂಲ ಕೇಂದ್ರವೇ ನಾಮಕ್ಕಲ್ ನರಸಿಂಹ ದೇವಾಲಯ. ಈ ದೇವಾಲಯ ನಿಜಕ್ಕೂ ಅತ್ಯದ್ಭುತ ತಾಣಗಳಲ್ಲಿ ಒಂದು ಎಂದರೂ ತಪ್ಪಾಗಲಾರದು. ಈ ದೇವಾಲಯ ಯಾವಾಗ ನಿರ್ಮಾಣವಾಯಿತು ಅನ್ನೋದಕ್ಕಿಂತ ಈ ಆಲಯದ ಪುರಾಣ ಪ್ರಸಿದ್ಧ ಕಥಾನಕವನ್ನೊಮ್ಮೆ ಗಮನಿಸಿದಾಗ ನಿಜಕ್ಕೂ ಮೈ ರೋಮಾಂಚನವಾಗುತ್ತೆ. ಕೃತಯುಗದಿಂದ ಆರಂಭಗೊಂಡು ಕಲಿಯುಗದವರೆಗೂ ಅಸ್ತಿತ್ವ ಕಾಯ್ದುಕೊಂಡಿದ್ದೇ ನಿಜಕ್ಕೂ ರೋಚಕ. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಾಮಕ್ಕಲ್ ನರಸಿಂಹನ ಕುರಿತಾದ ಕೆಲವೊಂದಷ್ಟು ವಿಶೇಷ ವಿಸ್ಮಯ ಮಾಹಿತಿಯನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ತಮಿಳುನಾಡಿನ ಸೇಲಂಗೆ 52 ಕಿಲೋಮೀಟರ್ ದೂರದಲ್ಲಿದೆ ನಾಮಕ್ಕಲ್. ನಾಮಕ್ಕಲ್ ನಗರವನ್ನ ಪ್ರವೇಶಿಸುತ್ತಿದ್ದಂತೆ ಅದರ ಹೃದಯ ಭಾಗದಲ್ಲಿನ ಪರಿಸರ ಕಂಡರಂತೂ ಮೂಕ ವಿಸ್ಮಿತರಾಗ್ತೇವೆ. ಸುತ್ತಲೂ ಸುಂದರ ಪರ್ವತದ ಸುತ್ತಲಿನ ಈ ನಗರ ನಿಜವಾಗಿಯೂ ಅತ್ಯದ್ಭುತವಾದದ್ದು. ಬಹುಶಃ ಇಂತಹ ನಗರ ಬೇರೆಲ್ಲೂ ಇರಲಾರದೇನೋ ಎಂಬಂತಿದೆ. ನಗರದ ಮಧ್ಯದಲ್ಲಿ ಪರ್ವತ ಇರುವುದು ವಿಸ್ಮಯ ಮೂಡಿಸುವ ಸಂಗತಿಗಳಲ್ಲೊಂದು. ಆ ಪರ್ವತವನ್ನ ಕಂಡಾಕ್ಷಣವಂತೂ ಈ ನಗರದ ಮಧ್ಯೆ ಇರಿಸಿದಂತೆ ಭಾಸವಾಗತ್ತೆ. ಅಲ್ಲದೆ ಪರ್ವತದ ಸುತ್ತ ನಗರವನ್ನ ನಿರ್ಮಿಸುವ ಅಗತ್ಯವಾದರೂ ಏನಿತ್ತು ಎಂಬ ಸೋಜಿಗವು ಕಾಡತೊಡಗುತ್ತೆ. ಈ ವಿಸ್ಮಯದ ಬೆನ್ನತ್ತಿದ್ರೆ ನಮ್ಮೆಲ್ಲರಿಗೂ ಉತ್ತರ ಸಿಗೋದು ತ್ರೇತಾಯುಗದ ಅಂತ್ಯದಲ್ಲಿ. ಅದು ಸತ್ಯಯುಗ. ಸತ್ಯಯುಗದಲ್ಲಿ ಭಕ್ತ ಪ್ರಹ್ಲಾದನನ್ನ ಹಿರಣ್ಯಕಶಿಪು ಹಿಂಸಿಸುತ್ತಿದ್ದಾಗ ಶ್ರೀ ವಿಷ್ಣು ತನ್ನ ಭಕ್ತನ ರಕ್ಷಣೆಗಾಗಿ ಧಾವಿಸಬೇಕಾಯಿತು. ತುರ್ತಾಗಿ ಬಂದ ಕಾರಣ ಪ್ರಭುವು ತನ್ನೊಂದಿಗೆ ಲಕ್ಷ್ಮೀದೇವಿ ಮತ್ತು ಗರುಡನನ್ನ ಕರೆತರಲಿಲ್ಲ. ನರಸಿಂಹ ಅವತಾರದ ಲೀಲೆಗಳನ್ನ ನೋಡುವ ಅವಕಾಶ ಕಲ್ಪಿಸಬೇಕೆಂದು ಕೋರಿಕೊಳ್ತಾಳೆ. ಅವಳ ಇಚ್ಛೆಯನ್ನ ಪೂರೈಸುವುದಾಗಿ ನುಡಿದ ಪ್ರಭುವು ಲಕ್ಷ್ಮೀದೇವಿಗೆ ಈ ಪ್ರದೇಶ ಅಂದ್ರೆ ಇದೇ ನಾಮಕ್ಕಲ್ ಪವಿತ್ರ ಕಮಲಾಲಯ ಸರೋವರಕ್ಕೆ ಹೋಗಿ ಅದರ ದಡದಲ್ಲಿ ತಪಸ್ಸು ಮಾಡಲು ಸೂಚಿಸಿದ. ತಪಸ್ಸು ಮಾಡುವಾಗ ಓಂ ನಮೋ ನಾರಾಯಣಾಯ ಮಂತ್ರವನ್ನ ಜಪಿಸಲು ತಿಳಿಸಿದ. ಮುಂದೆ ತ್ರೇತಾಯುಗದ ಕೊನೆಯಲ್ಲಿ ಆಂಜನೇಯನು ಶ್ರೀರಾಮಚಂದ್ರನ ತಮ್ಮ ಲಕ್ಷ್ಮಣನನ್ನ ಕಾಪಾಡಲು ಸಂಜೀವಿನಿ ಪರ್ವತವನ್ನ ಲಂಕೆಗೆ ಹೊತ್ತು ತಂದ. ಲಕ್ಷ್ಮಣನಿಗೆ ಪ್ರಜ್ಞೆ ಬಂದ ಮೇಲೆ ಹನುಮಂತ ಸಂಜೀವಿನಿ ಪರ್ವತವನ್ನ ಪುನಃ ಹಿಮಾಲಯದಲ್ಲಿಟ್ಟು ಗಂಡಕಿ ನದಿಯಲ್ಲಿ ಸ್ನಾನ ಮಾಡಲು ಹೋದ. ಅಲ್ಲಿ ಆತನಿಗೆ ಸಾಲಿಗ್ರಾಮ ಶಿಲೆಯೊಂದು ದೊರಕುತ್ತೆ. ಹನುಮಂತ ಅದನ್ನ ಲಂಕೆಗೆ ಮರಳುವಾಗ ತನ್ನಲ್ಲಿಯೇ ಇರಿಸಿಕೊಂಡಿದ್ದ. ಈ ಪ್ರದೇಶದಲ್ಲಿ ಹನುಮಂತನು ಹಾರುತ್ತಿದ್ದಾಗ ಸಂಧ್ಯಾವಂದನೆಯ ಸಮಯವಾಯಿತು. ಹಾಗಾಗಿ ಇದೇ ಸರೋವರಕ್ಕಿಳಿದ. ಕಮಲಾಲಯ ಸರೋವರದ ದಡಕ್ಕೆ ಬಂದು ಯಾರಾದರೂ ಕಾಣಬಹುದೇ ಎಂದು ಸುತ್ತಮುತ್ತ ಕಣ್ಣಾಡಿಸಿದ. ಪವಿತ್ರವಾದ ಸಾಲಿಗ್ರಾಮ ಶಿಲೆಯನ್ನ ಕೆಳಗಿಡುವಂತಿರಲಿಲ್ಲ. ಆದುದರಿಂದ ಅದನ್ನ ಯಾರ ಬಳಿಯಾದರೂ ಕೊಡಬೇಕೆಂಬುದು ಹನುಮನ ಉದ್ದೇಶವಾಗಿತ್ತು. ಅತ್ತಿತ್ತ ಕಣ್ಣಾಡಿಸಿದವನಿಗೆ ತಪಸ್ಸಿಗೆ ಕುಳಿತಿದ್ದ ಲಕ್ಷ್ಮಿಯನ್ನ ಕಂಡ. ತಾನು ಸಂಧ್ಯಾವಂದನೆ ಮಾಡುವವರೆಗೂ ಸಾಲಿಗ್ರಾಮವನ್ನ ಇಟ್ಟುಕೊಂಡಿರಲು ಲಕ್ಷ್ಮೀದೇವಿಯನ್ನ ಮನವಿ ಮಾಡಿಕೊಳ್ತಾನೆ. ಕಡೆಗೆ ಲಕ್ಷ್ಮೀದೇವಿಯು ಕೂಡ ಒಪ್ಪಿ ತನ್ನ ಬಳಿ ಇಟ್ಟುಕೊಳ್ತಾಳೆ. ಯಾವಾಗ ಸಾಲಿಗ್ರಾಮ ಶಿಲೆಯು ಲಕ್ಷ್ಮೀದೇವಿಯ ಹಸ್ತಸ್ಪರ್ಶವಾಯಿತೋ ಕೂಡಲೇ ಬೆಳೆಯತೊಡಗಿತು. ಅದು ಎಷ್ಟರ ಮಟ್ಟಿಗಂದ್ರೆ ಆ ಭಾರವನ್ನ ಲಕ್ಷ್ಮೀದೇವಿಗೆ ಹೊರಲಾಗಲಿಲ್ಲ. ಹಾಗಾಗಿ ಅದನ್ನ ಆಕೆ ಕೆಳಗಿಟ್ಲು. ಅದುವೇ ನೋಡುತ್ತಲೇ ದೊಡ್ಡ ಪರ್ವತವಾಗಿ ಬೆಳೆದು ನಿಲ್ತು. ಹನುಮಂತ ಹಿಂದಿರುಗಿ ಬಂದಾಗ ಬೃಹತ್ ಪರ್ವತವನ್ನ ಕಂಡು ಚಕಿತನಾದ. ಅದು ಮೊದಲು ಅಲ್ಲಿರಲಿಲ್ಲವಲ್ಲ ಎಂದು ಯೋಚಿಸಿದ. ಮಾತೆ ಲಕ್ಷ್ಮೀದೇವಿಯು ಇಡೀ ಘಟನೆಯನ್ನ ವಿವರಿಸ್ತಾಳೆ. ಈ ಪರ್ವತವನ್ನ ಎತ್ತಲು ಹನುಮಂತನಿಗೆ ಹೇಳ್ತಾಳೆ. ಸಂಜೀವಿನಿ ಪರ್ವತವನ್ನೇ ಎತ್ತಿದ್ದ ಹನುಮ, ನಿನಗೆ ಇದೆಲ್ಲ ಕಷ್ಟವಾಗಲಾರದು ಎಂದು ಲಕ್ಷ್ಮೀದೇವಿ ಹೇಳಿದಂತೆ ಹನುಮನು ತನ್ನ ಬಾಲವನ್ನ ಶಿಲೆಯ ಸುತ್ತ ಹಾಕಿದ. ಆದ್ರೆ ಅದು 1 ಅಂಗುಲವೂ ಕದಲಲಿಲ್ಲ. ಎಷ್ಟೇ ಪ್ರಯತ್ನಿಸಿದರೂ ಅವನಿಂದ ಶಿಲೆಯನ್ನ ಕದಲಿಸಲಾಗಲಿಲ್ಲ. ಆಗ ಇದ್ದಕ್ಕಿದ್ದಂತೆಯೇ ಪರ್ವತದ ಮೇಲ್ಭಾಗದಲ್ಲಿ ತೇಜೋಮಯ ಬೆಳಕು ಕಾಣ್ತು. ಅದು ನರಸಿಂಹನ ಅಲೌಕಿಕ ಶರೀರದಿಂದ ಹೊರಹೊಮ್ಮುತ್ತಿದ್ದ ಕಾಂತಿ. ಲಕ್ಷ್ಮೀದೇವಿ ಮತ್ತು ಹನುಮಂತರ ಅಪೇಕ್ಷೆಯಂತೆ ಪ್ರಭುವು ದರ್ಶನ ನೀಡಲು ಅಲ್ಲಿ ಪ್ರತ್ಯಕ್ಷನಾಗಿದ್ದ. ಲಕ್ಷ್ಮೀದೇವಿಯು ಈ ಪರ್ವತದ ಬಳಿ ಭಗವಂತನ ಪವಿತ್ರ ನಾಮವನ್ನ ಜಪಿಸಿದ್ದರಿಂದ ಪ್ರಭುವು ಇದಕ್ಕೆ ನಾಮಗಿರಿ ಎಂದು ನಾಮಕರಣ ಮಾಡಿದ. ನಾಮ ಎಂದರೆ ಭಗವಂತನ ಪವಿತ್ರ ನಾಮ ಮತ್ತು ಗಿರಿ ಎಂದರೆ ಬೆಟ್ಟ. ಆನಂತರ ಈ ಪ್ರದೇಶವು ನಾಮಕ್ಕಲ್ ಎಂದು ಪ್ರಸಿದ್ಧಿಯಾಯಿತು.
ತಮಿಳು ಭಾಷೆಯಲ್ಲಿ ಕಲ್ ಎಂದರೆ ಕಲ್ಲು. ಶ್ರೀ ನರಸಿಂಹನು ಲಕ್ಷ್ಮೀ ದೇವಿಯನ್ನ ನಾಮಗಿರಿ ತಾಯರ್ ಅಥವಾ ನಾಮಕೀರ್ತಿ ತಾಯರ್ ಎಂಬ ಹೆಸರು ಕೊಟ್ಟು ಆಶೀರ್ವದಿಸಿದ. ಇಂದಿಗೂ ಕೂಡ ಭಕ್ತರು ಮೊದಲು ನಾಮಗಿರಿ ತಾಯರ್ ದರ್ಶನ ಮಾಡಿ ಶ್ರೀ ನರಸಿಂಹನ ದರ್ಶನಕ್ಕೆ ತೆರಳುತ್ತಾರೆ. ಶ್ರೀ ನರಸಿಂಹನು ಹನುಮಂತನನ್ನ ರಾಮಚಂದ್ರನಿಗೆ ಲಂಕೆಯಲ್ಲಿ ನೆರವಾಗಿ ನಂತರ ನಾಮಕಲ್ಗೆ ಬಂದು ತನ್ನನ್ನ ಪೂಜಿಸಲು ಸೂಚಿಸಿದನೆಂಬ ಪ್ರತೀತಿ ಇದೆ. ಇನ್ನು ನಾಮಕಲ್ನಲ್ಲಿ ಗುಹೆ ಮಂದಿರಗಳನ್ನು ಕಾಣಬಹುದು. ನಾಮಕಲ್ನಲ್ಲಿ 3 ಮುಖ್ಯ ಮಂದಿರಗಳಿವೆ. ಅವು ಶ್ರೀ ಲಕ್ಷ್ಮೀ ನರಸಿಂಹ, ಶ್ರೀ ರಂಗನಾಥ ಮತ್ತು ಶ್ರೀ ಆಂಜನೇಯನ ದೇವಸ್ಥಾನಗಳು. ಮೂಲತಃ ಆದಿ ಯಮನರು ಈ ಮಂದಿರಗಳನ್ನು 7ನೇ ಶತಮಾನದಲ್ಲಿ ನಿರ್ಮಿಸಿದರೆಂದು ನಂಬಲಾಗಿದೆ. ಆನಂತರ ಪಲ್ಲವರು ಮತ್ತು ಮದುರೈ ನಾಯಕರು 13ನೇ ಶತಮಾನದಲ್ಲಿ ಅವುಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. ಈ ಮಂದಿರಗಳು ಸುಂದರವಾಗಿ ಕೆತ್ತಿದ ಕಂಬಗಳ ಅಲಂಕೃತ ಮಂಟಪವನ್ನು ಹೊಂದಿದೆ. ನಾಮಗಿರಿ ಪರ್ವತದ ಮೇಲೆ ನಾಮಕಲ್ ಕೋಟೆ ಇದೆ. ನಾಮಗಿರಿಯ ಪಶ್ಚಿಮಕ್ಕೆ ಬೆಟ್ಟದ ಬುಡದಲ್ಲಿಯೇ ಶ್ರೀ ಲಕ್ಷ್ಮೀ ನರಸಿಂಹನ ದೇವಸ್ಥಾನವಿದೆ. ಇದೇ ಮಂದಿರದ ಸಮುಚ್ಚಯದಲ್ಲಿ 3 ದೇವಾಲಯಗಳಿವೆ. ಮಧ್ಯದಲ್ಲಿ ಶ್ರೀ ನರಸಿಂಹ, ಅದರ ಎಡಕ್ಕೆ ನಾಮಗಿರಿ ತಾಯರ್ ಮತ್ತು ಬಲಕ್ಕೆ ಶ್ರೀ ಲಕ್ಷ್ಮೀ ನಾರಾಯಣ ಮಂದಿರಗಳಿವೆ. ಸದಾ ಶ್ರೀ ನರಸಿಂಹನ ದರ್ಶನ ಮಾಡಲು ಲಕ್ಷ್ಮೀ ತಾಯರ್ ಪೂರ್ವಕ್ಕೆ ಭಗವಂತನ ಕಡೆಗೆ ಮುಖ ಮಾಡಿದ್ದಾಳೆ. ಕಮಲದ ಪುಷ್ಪದ ಮೇಲೆ ಆಸೀನಳಾಗಿದ್ದು ತನ್ನ ಸುಂದರ ಕರಗಳಲ್ಲಿ ಕಮಲದ ಹೂವು ಹಿಡಿದಿದ್ದಾಳೆ. ತಾಯಿಯನ್ನ ಪೂಜಿಸಿದವರು ಗಣಿತದಲ್ಲಿ ಪರಿಣತರಾಗುವರೆಂದು ಹೇಳಲಾಗುತ್ತೆ. ಶ್ರೀ ನರಸಿಂಹ ಮಂದಿರದಲ್ಲಿ ಪ್ರಭುವು ವೀರಾಸನದಲ್ಲಿ ವಿಜೃಂಭಿಸಿದ್ದಾನೆ. ಅವನ ಕೈಯಲ್ಲಿ ಹಿರಣ್ಯಕಶಿಪುವಿನ ರಕ್ತದ ಕಲೆಗಳಿವೆ. ಇಂದಿಗೂ ಸ್ವಾಮಿಯ ಉಗುರುಗಳಲ್ಲಿ ರಕ್ತ ಜಿನುಗುತ್ತದೆ ಎಂಬುದು ನಿಜಕ್ಕೂ ರೋಚಕ. ತನ್ನ ಮೇಲಿನ 2 ಕೈಗಳಲ್ಲಿ ಸುದರ್ಶನ ಮತ್ತು ಪಾಂಚಜನ್ಯವನ್ನ ಹಿಡಿದುಕೊಂಡಿದ್ದಾನೆ. ಪಾಪಿಗಳನ್ನ ಶಿಕ್ಷಿಸಲು ದಂಡ ಹಿಡಿದಿದ್ದಾನೆ. ಅವನ ಹಿಂದೆ ಚಾಮರಗಳನ್ನ ಹಿಡಿದ ಸನಕ, ಸನಂದನ, ಸೂರ್ಯದೇವ ಮತ್ತು ಚಂದ್ರದೇವ ಇದ್ದಾರೆ. ಶ್ರೀ ನರಸಿಂಹನ ಬಲ ಭಾಗದಲ್ಲಿ ಶಿವ ಮತ್ತು ಎಡಭಾಗದಲ್ಲಿ ಬ್ರಹ್ಮ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಆದುದರಿಂದ ಇದನ್ನ ತ್ರಿಮೂರ್ತಿ ಸ್ಥಳವೆಂದು ಕರೀತಾರೆ. ಗರ್ಭಗುಡಿಯ ಒಳಗಿನ ಗೋಡೆಗಳ ಮೇಲೆ ಶ್ರೀ ವೈಕುಂಠ ನಾರಾಯಣ, ಶ್ರೀ ಉಗ್ರ ನರಸಿಂಹ, ಶ್ರೀ ವರಾಹ ಮತ್ತು ವಾಮನನ ದರ್ಶನವನ್ನ ಮಾಡಬಹುದು. ಅಚ್ಚರಿಯ ವಿಷಯವೆಂದರೆ ಈ ದೇವಸ್ಥಾನದ ಮೇಲೆ ಗೋಪುರವಿಲ್ಲ. ಯಾಕಂದ್ರೆ ದೇವರು ಇಲ್ಲಿ ಗುಹೆಯಲ್ಲಿದ್ದಾನೆ. ಅಂತಹ ಬೃಹತ್ ಸಾಲಿಗ್ರಾಮ ಪರ್ವತಕ್ಕೆ ಗೋಪುರವನ್ನ ನಿರ್ಮಿಸುವುದು ಅಸಾಧ್ಯ. ಶ್ರೀ ನರಸಿಂಹ ಮಂದಿರದ ಎದುರಿಗೆ ಇರುವುದೇ ಶ್ರೀ ಆಂಜನೇಯನ ದೇವಸ್ಥಾನ. ಇಲ್ಲಿಗೆ ಬರಲು ಒಂದಷ್ಟು ನಡೆಯಬೇಕು. ಹನುಮಾನ್ ಮೂರ್ತಿಯು 18 ಅಡಿ ಎತ್ತರವಿದೆ ಮತ್ತು ಅವನ ದೃಷ್ಟಿ ಸದಾ ಶ್ರೀ ನರಸಿಂಹನ ಪಾದದ ತಲೆ ಇರುತ್ತೆ. ಶ್ರೀ ನರಸಿಂಹ ಮಂದಿರದ ಮುಂದಿನ ಗರುಡ ಕಂಬದಲ್ಲಿನ ರಂಧ್ರದ ಮೂಲಕ ಆಂಜನೇಯನು ಪ್ರಭುವಿನ ಪಾದಗಳತ್ತ ದೃಷ್ಟಿ ಇರಿಸಿದ್ದಾನೆ. ಆಂಜನೇಯನು ಬಯಲಿನಲ್ಲಿದ್ದು ಚಾವಣಿ ಕಟ್ಟಿಲ್ಲ. ಆಂಜನೇಯನ ಮಂದಿರಕ್ಕೆ ಚಾವಣಿ ನಿರ್ಮಿಸಲು ಅನೇಕ ರಾಜರು ಪ್ರಯತ್ನಿಸಿದರೂ ಕೂಡ ನಿಷ್ಫಲವಾಯಿತು. ಶ್ರೀ ನರಸಿಂಹನಿಗೆ ಚಾವಣಿ ನಿರ್ಮಿಸುವುದು ಸಾಧ್ಯವಿರಲಿಲ್ಲ. ಹಾಗಾಗಿ ಭಕ್ತ ಹನುಮಂತನಿಗೆ ಬಹುಶಃ ತನ್ನ ಮೇಲೆ ಸೂರು ಬೇಡವಾಯಿತೇನು. ಭಕ್ತ ಹನುಮಂತ ಶ್ರೀ ರಾಮಚಂದ್ರನಿಗೆ ಸೇವಕನಾಗಿ, ಸೈನಿಕನಾಗಿ, ರಾಜಕಾರಣಿಯಾಗಿ ಹೀಗೆ ಅನೇಕ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ದಾನೆ. ಆದುದರಿಂದ ಇಲ್ಲಿ ಹನುಮಂತನು ಕೈಯಲ್ಲಿ ಜಪಮಾಲೆ ಹಿಡಿದುಕೊಂಡಿದ್ದಾನೆ ಮತ್ತು ಅವನ ಸೊಂಟದಲ್ಲಿ ಖಡ್ಗವಿದೆ. ಕಿರೀಟ ಮತ್ತು ಕವಚದಿಂದ ಅಲಂಕೃತನಾಗಿದ್ದಾನೆ. ಆಂಜನೇಯನೇ ನಾಮಕಲ್ ಧಾಮದ ರಕ್ಷಕ. ನಾಮಗಿರಿಯ ಮತ್ತೊಂದು ಭಾಗದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಮಂದಿರದ ಹಿಂಭಾಗದಲ್ಲಿ ಇರುವುದೇ ಶ್ರೀ ರಂಗನಾಥ ದೇವಸ್ಥಾನ. 100 ಮೆಟ್ಟಿಲುಗಳನ್ನು ಏರಿದ್ರೆ ಶ್ರೀ ರಂಗನಾಥನ ದರ್ಶನ ಸಾಧ್ಯ. ಶ್ರೀ ರಂಗನಾಥನು ಕಾರ್ಕೋಡಯ ಶಯನ ಭಂಗಿಯಲ್ಲಿದ್ದಾನೆ. ಕಾರ್ಕೋಟಕನು ಸರ್ಪಗಳ ರಾಜ. ಆತ ಭಗವಂತನನ್ನ ಒಲಿಸಿಕೊಳ್ಳಲು ತಪಸ್ಸು ಮಾಡಿದ. ತನ್ನ ಸುರುಳಿಯ ಮೇಲೆ ಪ್ರಭು ಪವಡಿಸಬೇಕೆಂಬುದು ಅವನ ಅಪೇಕ್ಷೆಯಾಗಿತ್ತು. ಶ್ರೀ ರಂಗನಾಥನು ಚಕ್ರ, ಶಂಖ, ಬಿಲ್ಲು, ಬಾಣ, ಗದೆ ಮತ್ತು ಕತ್ತಿಯನ್ನು ಹಿಡಿದಿದ್ದಾನೆ. ತಮಿಳುನಾಡಿನಲ್ಲಿ ನೋಡಬೇಕಾದ ಪ್ರಸಿದ್ಧ ಯಾತ್ರಾ ಸ್ಥಳಗಳ ಪೈಕಿ ನಾಮಕಲ್ ನರಸಿಂಹನ ನಗರವೂ ಒಂದು. ಆ ನರಸಿಂಹನ ಕೃಪೆ, ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.